ನಮಸ್ಕಾರ. ನಾನು ಡಾಕ್ಟರ್ ಜಯೇಶ್. ನಾನು ಪ್ರೀವಿಯಸ್ ವಿಡಿಯೋಲಿ ಟೂತ್ ಸ್ಟ್ರಕ್ಚರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಇವತ್ತು ನಾನು ಯಾವ ಸ್ಟೇಜಲ್ಲಿ ಕ್ಯಾವಿಟಿ ಇದ್ದರೆ ಏನು ಟ್ರೀಟ್ಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ಯೂಶಲಿ ನಿಮ್ಮ ಫಸ್ಟ್ ಲೇಯರಲ್ಲಿ ಅಂದರೆ ಎನಾಮೆಲಲ್ಲಿ ಇತ್ತು ನಿಮ್ಮ ಕ್ಯಾವಿಟಿ ಅಂತಂದರೆ ಅದೇನು ಬ್ಲ್ಯಾಕ್ ಕಲರ್ ಇರುತ್ತಲ್ಲ ಅದನ್ನೆಲ್ಲ ತೆಗಿತೀವಿ. ನೀಟಾಗಿ ಕ್ಲೀನ್ ಮಾಡಿ ಸಿಮೆಂಟ್ ಅಂದರೆ ಡೆಂಟಲ್ ಸಿಮೆಂಟ್ಸ್ ಇರ್ತವೆ ಅದರಿಂದ ಫಿಲ್ಲಿಂಗ್ ಮಾಡ್ಬೋದು. ಇನ್ ಕೇಸಲ್ಲಿ ಬಿಟ್ಟಿದ್ರಿ ಅಂತಂದರೆ ನೆಕ್ಸ್ಟ್ ಲೇಯರ್ಗೆ ಎಫೆಕ್ಟ್ ಆಗುತ್ತೆ, ಅಂದರೆ ಡೆಂಟಿನ್ ಸೆನ್ಸಿಟಿವಿಟಿ ಸ್ಟಾರ್ಟ್ ಆಗುತ್ತೆ. ಸೊ ಇಂಥ ಸ್ಟೇಜಲ್ಲೂ ನಾವು ಅದನ್ನೆಲ್ಲ ಕ್ಲೀನ್ ಮಾಡಿ ಸಿಮೆಂಟ್ನ ಹಾಕ್ಬೋದು. ನೀವು ಅಲ್ಲಿನೂ ಬಿಟ್ಟಿದ್ರಿ ಅಂತಂದರೆ ಪಲ್ಪಲ್ಲಿ ನರ್ವ್ ಇರುತ್ತೆ. ಸೊ ನರಕ್ಕೆ ಯಾವಾಗ ಎಫೆಕ್ಟ್ ಆಗುತ್ತೋ ಅವಾಗ ನಿಮಗೆ ಪೇನ್ ಸ್ಟಾರ್ಟ್ ಆಗುತ್ತೆ. ಸೊ ಪೇನ್ ಇತ್ತು ಅಂತಂದರೆ ನಾವು ರೂಟ್ ಕೆನಾಲ್ ಮಾಡಿ ಕ್ಯಾಪ್ ಹಾಕಬೇಕಾಗುತ್ತೆ. ಅಥವಾ ನೀವೇನು ಮಾಡಿರ್ತೀರ, ಯಾವಾಗೋ ಒಂದ್ಸಲ ಪೇನ್ ಬಂದಿರುತ್ತೆ, ಟ್ಯಾಬ್ಲೆಟ್ಸ್ ಹಾಕೊಂಡು ಬಿಟ್ಟಿರ್ತೀರ. ಇನ್ಫೆಕ್ಷನ್ ಅನ್ನೋದು ಹೊರಗಡೆ ಬರಲ್ಲ, ನಿಮ್ಮ ಟ್ಯಾಬ್ಲೆಟ್ಸಿಂದ ಇನ್ಫೆಕ್ಷನ್ ಅನ್ನೋದು ಒಳಗೆ ಇರುತ್ತೆ. ಜಸ್ಟ್ ನಿಮ್ಮ ಸಿವಿಯರಿಟಿ ಆಫ್ ದ ಪೇನ್ ಅಷ್ಟೇ ಕಡಿಮೆ ಆಗಿರುತ್ತೆ. ಸೊ ಅಂಥ ಸ್ಟೇಜಲ್ಲಿ ಏನಾಗುತ್ತೆ, ಹಲ್ಲಿನ ಕೆಳಗಿರೋ ಬೋನ್ ಎಲ್ಲ ಎಫೆಕ್ಟ್ ಆಗುತ್ತೆ. ಅದೆಲ್ಲ ಎಫೆಕ್ಟ್ ಆಗಿ ಪಸ್ ಫಾರ್ಮ್ ಆಗುತ್ತೆ, ಅಂದರೆ ಕಿವ ತುಂಬ್ಕೊಂಡು ಬಿಡುತ್ತದೆ. ಅಂಥ ಸ್ಟೇಜಲ್ಲಿ ನಿಮಗೆ ಸ್ವೆಲ್ಲಿಂಗ್ ಬರೋ ಚಾನ್ಸಸ್ನೂ ಇರ್ತವೆ. ಆ ಥರ ಇದ್ದಾಗ ನಾವು ಒಂದು ಎಕ್ಸ್ರೇ ಮಾಡ್ತೀವಿ. ಬೋನ್ ಎಷ್ಟು ಎಫೆಕ್ಟ್ ಆಗಿದೆ ಅದನ್ನು ನೋಡಿಕೊಂಡು ಅದರ ಅಕಾರ್ಡಿಂಗ್ ಟ್ರೀಟ್ಮೆಂಟ್ ಮಾಡ್ತೀವಿ. ಇನ್ನು ಸ್ವಲ್ಪ ಜನ ಎಲ್ಲ ಕ್ಯಾವಿಟಿ ಆಗಿ ಅದೆಲ್ಲ ಹಲ್ಲು ಪೀಸ್ ಆಗಿ ಹೋಗಿರುತ್ತೆ, ಹಾಗೆ ಬಿಟ್ಟಿರ್ತೀರ. ಸೊ ಅಂಥ ಸ್ಟೇಜಲ್ಲಿ ಮೇಲ್ಗಡೆ ಏನೂ ಸಪೋರ್ಟ್ ಇರಲಿಲ್ಲ ಅಂತಂದರೆ ಹಲ್ಲನ್ನ ಉಳ್ಸೋಕ್ಕಾಗಲ್ಲ. ಸೊ ಅಂಥ ಸ್ಟೇಜಲ್ಲಿ ಬರೀ ರೂಟ್ಸೇ ಉಳಿದಿದ್ದು ಅಂತಂದರೆ ಹಲ್ಲನ್ನ ತೆಗಿಬೇಕಾಗುತ್ತೆ. ಆ್ಯಂಡ್ ನೀವೇನು ಹೇಳ್ತೀರಾ ಡೆಂಟಲ್ ಟ್ರೀಟ್ಮೆಂಟ್ಸ್ ಕಾಸ್ಟ್ಲಿ ಅಂತ. ಟ್ರೀಟ್ಮೆಂಟ್ ಕಾಸ್ಟ್ಲಿ ಆಗೋಲ್ಲ, ನಿಮ್ಮ ನೆಗ್ಲಿಜೆನ್ಸಿಂದ ಇದೆಲ್ಲ ಆಗುತ್ತೆ. ನೀವು ಅದೇ ಇನಿಷಿಯಲ್ ಸ್ಟೇಜಲ್ಲಿ ಬರೀ ಸಿಮೆಂಟ್ ಹಾಕ್ಸ್ಕೊಂಡ್ರಿ, ಅಂದರೆ ಕ್ಯಾವಿಟಿ ಆಗಿತ್ತು ಸಿಮೆಂಟ್ ಹಾಕ್ಸ್ಕೊಂಡ್ರಿ ಅಂದರೆ ಮುಗೀತು ಅಲ್ಲಿಗೆ. ನೀವು ಅದನ್ನು ಜಾಸ್ತಿ ಮಾಡಿಕೊಂಡು ಪ್ರೈಸ್ ಜಾಸ್ತಿ ಅಂತ ಹೇಳ್ತೀರಾ ಅಷ್ಟೇ. ಆ್ಯಂಡ್ ಇನ್ನೊಂದು ಇದೇನು ಕೇರೀಸ್ ಅಂತ ಹೇಳ್ತಿದ್ದೀನಿ ನಾನು, ಡಿಕೆ ಇವೆಲ್ಲ ಡೆಂಟಲ್ ಕೇರೀಸ್ ಅಂದ್ರೂ ಡಿಕೆ ಅಂದ್ರೂ ಕ್ಯಾವಿಟಿ ಅಂತಂದ್ರೂ ಎಲ್ಲನೂ ಒಂದೇ. ಆ್ಯಂಡ್ ಇನ್ನೊಂದು ಸಣ್ಣ ಇನ್ಫಾರ್ಮೇಷನ್, ಟೂತ್ ಬ್ರಷ್ ಯಾವಾಗ ಚೇಂಜ್ ಮಾಡಬೇಕು ಅನ್ನೋದು. ಎವ್ರಿ 3 ಮಂತ್ಸ್ಗೆ ನಿಮ್ಮ ಟೂತ್ ಬ್ರಷ್ನ ಚೇಂಜ್ ಮಾಡಬೇಕು. ಅಥವಾ ಆ ಬ್ರಿಸ್ಟಲ್ಸ್ ಎಲ್ಲ ಭಾಳ ರಫ್ ಆಗಿದ್ವು ಅಂತಂದ್ರೂ ಚೇಂಜ್ ಮಾಡಬೇಕು. ಅಥವಾ ನಾನು ಹೇಳಿದ್ದೆ ಆಲ್ರೆಡಿ, ಟೈಫಾಯ್ಡ್ ಆಗಲಿ ವೈರಲ್ ಫೀವರ್ ಯಾವುದೋ ಒಂದು ಮೇಜರ್ ಸಿಕ್ನೆಸ್ ಆಗಿತ್ತು ಅಂತಂದ್ರೂ ಇಮಿಡಿಯೇಟ್ಲಿ ನಿಮ್ಮ ಟೂತ್ ಬ್ರಷ್ನ ಚೇಂಜ್ ಮಾಡಬೇಕು. ನೆಕ್ಸ್ಟ್ ವಿಡಿಯೋ ಅಲ್ಲಿ ಇನ್ನೊಂದು ಇನ್ಫಾರ್ಮೇಷನ್ ಕೊಡ್ತೀನಿ, ಫಾಲೋ ಮಾಡ್ತಾ ಇರಿ. ಥ್ಯಾಂಕ್ ಯು.